ನಮಸ್ಕಾರ ಎಲ್ಲರಿಗೂ ನನ್ನ ಇನ್ನೊಂದು ವ್ಲಾಗಿಗೆ ಸ್ವಾಗತ. ಸೊ ಗೈಸ್, ಇವತ್ತು ಆ್ಯಕ್ಚುಲಿ ಕಾಲೇಜ್ ಇಲ್ಲ ನಂದು. ಇವತ್ತು ಫುಲ್ ದಿನ ಬೋರ್ ಹಿಡಿಯುತ್ತೆ. ಏನು ಮಾಡ್ಬೇಕು ನೋಡ್ಬೇಕು ಇವತ್ತು. ಆಮೇಲೆ ಆವಾಗಲೇ ಎದ್ದು ಉಪ್ಪನ್ನು ಡ್ರಾಪ್ ಮಾಡಿ ಬಂದೆ. ಇವಾಗ ಸ್ನಾನ ಎಲ್ಲ ಆಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಫ್ರೆಶ್ ಅಂತ. ಬೆಳಗ್ಗೆ ಹೋದರೆ ಒಳ್ಳೆಯದು. ಅದಾದಮೇಲೆ ಆವಾಗಲೇ ಸಾರ್ಥಕ್ ಸ್ಕೂಲ್ಗೆ ಹೋದ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ತಿಂಡಿ ಮಾಡಬೇಕು ಗೈಸ್. ಸೊ ಗೈಸ್, ಇವಾಗ ದೇವಸ್ಥಾನಕ್ಕೆ ಬಂದಿದ್ದೆ. ಫುಲ್ ಡೆಕೋರೇಷನ್ ಮಾಡಿದರು. ಮೊನ್ನೆ ಜಾತ್ರೆಗೋಸ್ಕರ ಅನಿಸುತ್ತೆ ಮಾಡಿರೋದು. ಇವಾಗ ಕೈ ಮುಕ್ಕೊಂಡು ಹೋಗ್ತಾಯಿದ್ದೀನಿ ಮನೆಗೆ. ಇವಾಗ ಪ್ರಸಾದ ಮತ್ತು ದೇವಸ್ಥಾನಕ್ಕೆ ಹೋಗಿ ಇವಾಗ ಬಂದೆ. ಇವಾಗ ನಾಷ್ಟ ಮಾಡಿ ಪ್ರಸಾದ ತಿನ್ನಬೇಕು. ತಗೊಳಮ್ಮ ಇದು ಪ್ರಸಾದ. ಪ್ರಸಾದ ತಿಂದ ಹಂಗೆ ತಿಂಡಿ ಮಾಡಬೇಕು ಗೈಸ್. ಪಡ್ಡು ಮಾಡಿದ್ದಾರೆ, ಹಾಗೆ ರೆಡ್ ಚಟ್ನಿ. ಫುಲ್ ಡೆಕೋರೇಷನ್ ಮಾಡಿದರು ಮೊನ್ನೆ ಜಾತ್ರೆ ಅಂತ ದೇವಸ್ಥಾನದಲ್ಲಿ. ಟೈಮ್ ಬಂದು ಇವಾಗ 2 ಗಂಟೆ. ಹಂಗೆ ಒಂಚೂರು ಫೋನ್ ನೋಡ್ತಾ ಹಂಗೆ 2 ಗಂಟೆ ಆಗೋಯ್ತು. ಯಾವಾಗ ಎಷ್ಟು ಬೇಗ ಹೋಯ್ತು ಟೈಮ್ ಗೊತ್ತೇ ಆಗಲಿಲ್ಲ. ಇವಾಗ ಸಾರ್ಥಕ್ ಬಂದ. ಅವನು ಇದು ಮಾಡ್ಕೊತಿದ್ದ ಮ್ಯಾಗಿ. ಅಲ್ಲೇ ನೋಡ್ತೀವಿ, ಈ ಕಡೆ ನೋಡೋ ಮ್ಯಾಗಿ ಮಾಡ್ಕೊತಿದ್ದ. ನಮ್ಮಮ್ಮ ನನಗೆ ಮಾಡಿಕೊಟ್ಟಿದ್ರು. ಇವಾಗ ಈ ವೆದರಲ್ಲಿ ಮ್ಯಾಗಿ, ಬಿಸಿ ಬಿಸಿ ಮ್ಯಾಗಿ ತಿಂತಾಯಿದ್ದೀನಿ. ಫುಲ್ಲು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ, ಅಷ್ಟು ಬೇಗ ಹೊಂಟೋಯ್ತು. ಮಧ್ಯಾಹ್ನ ಹಂಗೆ ಒಂಚೂರು ಟಿ ವಿ ನೋಡ್ಕೊಂಡು ಹಂಗೆ ಇದ್ದೆ. ಅಲ್ಲಿ ನೋಡಿದ್ರೆ ಆಗಲೇ ಈಗ 4:45 5 ಗಂಟೆ. ಇವಾಗ ಎದ್ದು ಇವಾಗ ಹೋಗಿ ಕಾಫಿ ಕುಡಿಬೇಕು. ಸಾರ್ಥಕ್ ಅವಾಗಲೇ ಸ್ಪೈಡರ್ ಮ್ಯಾನ್ ಮೂವಿಗೆ ಹೋಗೋನೆ. ಹೊರಗಡೆ ನೋಡಿದ್ರೆ ಫುಲ್ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ. ಫುಲ್ ಮಳೆ ಸ್ಟಾರ್ಟ್ ಆಗಿದೆ ಹೊರಗಡೆ. ಮತ್ತೆ ನಮ್ಮಮ್ಮ ಕಸ ಹೊಡಿತಿದ್ರು ಗೈಸ್. ಅಮ್ಮ ಕಾಫಿ ಮಾಡಿಕೊಡು. ಅಮ್ಮ ಕಾಫಿ ಮಾಡಿಕೊಡು. ಮತ್ತೆ ತೋರ್ಸಕ್ಕೆ ಬರ್ದಿದ್ಯಾ? ನಡಿ ಇಲ್ಲಿ ಅಂತವ್ರು. ನಮ್ಮಮ್ಮ ಬೈತವ್ರು ನನಗೆ. ಕಾಫಿ ಮಾಡಿಕೊಡು ನಂಗೆ ಬೇಗ. ನಮ್ಮಮ್ಮ ಅಡುಗೆ ಮಾಡ್ತವ್ರೆ. ಕಾಫಿ ಮಾಡಿಕೊಡು ಬೇಗ. ಸಾರ್ಥಕ್ ಯಾವುದೋ ಸ್ಪೈಡರ್ ಮ್ಯಾನ್ ಮೂವಿ ನೋಡೋಕೆ ಹೋಗೋಣ ಗೈಸ್. ಆವಾಗಲೇ ಎದ್ದು ಅವ್ರು ನಮ್ಮ ಮನೆ ಕೆಳಗಡೆ ರಿಲೇಟಿವ್ಸ್ ಅವರಲ್ಲ, ಅವ್ರ ಜೊತೆ ಚಿಕ್ಕ ಹುಡುಗಿ ಒಂದಿದೆ. ಎಷ್ಟು 2-3 ವರ್ಷದ ಹುಡುಗಿ. ಅವ್ರ ಜೊತೆ ಇಲ್ಲೇ ಥಿಯೇಟ್ರಿಗೆ ಮೂವಿ ನೋಡ್ಕೋಗಿದ್ದಾನೆ ಸ್ಪೈಡರ್ ಮ್ಯಾನ್. ಅಮ್ಮ ಇದು ಕಾಫಿ ಮಾಡಿಕೊಡು ಬೇಗ. ಅಮ್ಮ ಹೊರಗಡೆ ಹೋಗೋರು ನಮ್ಮಮ್ಮ. ಕಾಫಿ ಮಾಡಿಕೊಡು ಬೇಗ. ಇವಾಗ ಕಾಫಿ ಮಾಡಿಸ್ಕೊಂಡು ಇವಾಗ ಕಾಫಿ ಕೊಡಬೇಕು ಗೈಸ್. ಇವಾಗ ಕಾಫಿ ಎಲ್ಲ ಕುಡ್ಕೊಂಡು ಇವಾಗ ನಮ್ಮಪ್ಪ ಫೋನ್ ಮಾಡಿದ್ರು. ಇವಾಗ ಅವ್ರನ್ನ ಬರ್ಬೇಕಂತೆ. ಇವಾಗ ಅಲ್ಲಿ ಹೋಗ್ತಿದ್ದೀನಿ. ಫುಲ್ ಮಳೆ ಆದರೂ ಬಿಡ್ತಾನೇ ಇಲ್ಲ. ನಿಧಾನಕ್ಕೆ ಬರ್ತಾಯಿದೆ, ಜೋರಾಗೂ ಬರ್ತಾಯಿಲ್ಲ. ಫುಲ್ ಇವಾಗ ಒಂಚೂರು ನಿಂತೋಯ್ತು ಗೈಸ್. ಇವಾಗ ಹೋಗ್ಬಿಟ್ಟು ನಮ್ಮಪ್ಪನ ಕರ್ಕೊಂಡು ಬರಬೇಕು. ಸಾರ್ಥಕ್ಕಿನ್ನೂ ಯಾವಾಗ ಬರ್ತಾನೋ ಗೊತ್ತಿಲ್ಲ ಮೂವಿಯಿಂದ. ನಾನಿವಾಗ ನಮ್ಮಪ್ಪನ ಕರ್ಕೊಂಡು ಬರ್ತಾಯಿದ್ದೀನಿ ಗೈಸ್. ಸೊ ಗೈಸ್, ಇವಾಗ ನಮ್ಮಪ್ಪನ ಕರ್ಕೊಂಡು ಬಂದೆ ಆಗಲೇ. ಇವಾಗ ಊಟ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಇದು ಪಲ್ಯ, ರೊಟ್ಟಿ ಮಾಮೂಲಿ ಇದ್ದಿದ್ದದೆ. ಸಾರ್ಥಕ್ ಅಲ್ಲಿ ಕೂತ್ಕೊಂಡು ಬೋರ್ಮಿಟ ಕೊಡ್ತು ಒಂದು ಪೀಸಾಗಿ. ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಊಟ ಎಲ್ಲ ಆಯಿತು. ಇವಾಗ ಹಂಗೆ ಸಾರ್ಥಕ್ ಹೋಗ್ತಿದ್ದ. ಮೂವಿ ಹೆಂಗಿತ್ತು ಅಂತ ಕೇಳ್ತಿದ್ದೀನಿ. ಹೇಳ್ತಾನೆ ಇಲ್ಲ ಅವಾಗಿಂದ. ಹೆಂಗಿತ್ತು ಮೂವಿ? ಹೇಯ್ ಮಾತಾಡು. ಏಯ್ ಅವಾಗಿಂದ ಬಾರಿಸ್ಕೊಂಡು ಕೂತಿದ್ದ ಇಲ್ಲಿ ಆ ಕ್ಲಿಪ್ ಬೋರ್ಡ್ನ. ಮಾತಾಡು ಅಪ್ಪಿ, ಮಾತಾಡು. ಮಾತಾಡ್ತೀಯ ಇಲ್ವ ಇವಾಗ? ಹೆಂಗಿತ್ತು ಮೂವಿ? ಇವಾಗ ಊಟ ಎಲ್ಲ ಆಯಿತು. ಇವಾಗ ಹೋಗಿ ಗಾಡಿ ಒಳಗಡೆ ಹಾಕಿ ಬರಬೇಕು. ಒಂದು ಸಾರ್ಥಕ್ ಇಲ್ಲಿ ಟಿ ವಿ ನೋಡ್ಕೊಂಡು ಕೂತವನೆ.
ಅದು ಹೆಂಗಿತ್ತು ಪಿಕ್ಚರ್? ಆಫ್ ಮಾಡೋ ನಿಮಿಷ ಅದನ್ನ. ಹೆಂಗಿತ್ತು ಪಿಕ್ಚರು? ಚೆನ್ನಾಗಿತ್ತು. ಯಾವುದದು? ಸ್ಪೈಡರ್ಮ್ಯಾನ್. ಬ್ರ್ಯಾಂಡ್ ನ್ಯೂ ಶೋನಾ? ಯಾವುದು ಗೊತ್ತಿಲ್ಲ ನನಗೂ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿತ್ತು? ಚೆನ್ನಾಗಿತ್ತು. ಇವಾಗ ಒಳಗಡೆ ಹಾಕೊಂಡೆ. ಇವನೇನು ಮಾಡ್ತಾವನು ಅಲ್ಲಿ. ನಾನು ಇದು ಮೊಬೈಲ್ ಹಾಟ್ಸ್ಪಾಟ್ ಆನ್ ಆಗಿತ್ತು, ಅಲ್ಲಿ ಕೆಳಗೆ ಹೋದ ತಕ್ಷಣ ಆಫ್ ಆಗಿತ್ತು. ಇವಾಗ ಮತ್ತೆ ಮಾಡ್ಕೋತೀನಿ ಆನ್ ಮಾಡು ಅಂತ. ನೀನು ಎಷ್ಟು ನೋಡ್ತೀಯ? ಆಫ್ ಮಾಡೋ. ಟೈಮ್ ನೋಡಲ್ಲ, 10:30 ಆಗಲೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬಾಯ್.